ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವಾಗಲೇ ಎರಡನೇ ಸಲ ಅವ್ರ ಎರಡನೇ ಟರ್ಮ್ನಲ್ಲಿ ಒಂದು ಅರ್ಧ ಮುಗಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತಿಗೂ ಅವರ ಕೆಲಸಕ್ಕೂ ಒಂದು ಡಿಸ್ಕನೆಕ್ಟ್. ನ್ಯಾಯದ ಪರವಾದ ಯೋಜನೆ ತರಲ್ಲ. ಇವಾಗ ನಮಗೆ ಜಾತಿ ಜನಗಣತಿ ಅನ್ನೋದು 10 ವರ್ಷ ಆಗ್ತಾ ಬಂದಿದೆ. 2015 ಕಾರ್ಯರೂಪಕ್ಕೆ ತಂದರು. 200 ಕೋಟಿ ಬಿಡುಗಡೆ ಇದು ಮಾಡಿದ್ರು ಕೂಡ ಇನ್ನೂ ಅದನ್ನು ಬಿಡುಗಡೆ ಮಾಡೇ ಇಲ್ಲ. ಮಹಿಳೆಯರಿಗೆ ಯಾವುದೇ ನ್ಯಾಯ ಇಲ್ಲ. ರೈತ ವಿರೋಧಿ ಕಾನೂನುಗಳು ಇನ್ನೂ ತೆಗೆದುಹಾಕಿ. ಸಿದ್ದರಾಮಯ್ಯನವ್ರಿಗೆ ಭಾಳ ಡಿಸಪಾಯಿಂಟ್ಮೆಂಟ್ ಇದೆ. ಅವ್ರು ಏನು ಮಾಡ್ತಾರೆ ಭಾಳ ಇಂಟೆಲಿಜೆಂಟ್ ಆಗಿ ಅಂದರೆ ಎಲ್ಲರನ್ನೂ ಒಳಗೆ ಸೆಳ್ಕೊಂಡ್ಬಿಡ್ತಾರೆ. ನಮಗೆ ಸಿದ್ಧಾಂತ ಗಟ್ಟಿಯಾಗಿ ನಿಂತಿರಬೇಕು, ಅಂಥ ಲೀಡರ್ಶಿಪ್ ಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉದ್ದೇಶ ಏನಂದರೆ ಅವರೇ ಮುಖ್ಯಮಂತ್ರಿ ಬಂದಾಗ ಪರಿವರ್ತನೆ ಮುಖ್ಯ ಆಗಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ಮಾತಾಡ್ತಾ ಇದ್ದೀನಿ. ಮೀಡಿಯಾ ವಿಸ್ತಾರ. ನನಗಿವತ್ತು ಮಾತಾಡೋಕ್ಕೆ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ. ಇಂಥ ಡಿಜಿಟಲ್ ಮಾಧ್ಯಮದವರು ಸತ್ಯದ ಮುಖಾಂತರ ಜಾಸ್ತಿ ಬೆಳೀಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವಾಗಲೇ ಎರಡನೇ ಸಲ ಅವ್ರ ಎರಡನೇ ಟರ್ಮ್ನಲ್ಲಿ ಒಂದು ಅರ್ಧ ಮುಗಿದಿದೆ, ಒಂದು 2 ವರ್ಷ ಮುಗಿದಿದೆ. ಫಸ್ಟು 5 ವರ್ಷನೂ ಮಾಡಿದರು, ಇವಾಗ 2 ವರ್ಷ. ಮತ್ತು ಅವರು ಇವತ್ತು ನಿನ್ನೆ ಬಂದಿರೋರಲ್ಲ. ಅವರು 40-45 ವರ್ಷಗಳಿಂದ ಅವರು ಪೊಲಿಟಿಕಲಿ ಆಗಿ ಆ್ಯಕ್ಟಿವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಭಾಷಣ ಕೊಡ್ತಾರೆ. ಭಾಳ ಸಲ ಅವರು ಚಳುವಳಿಗಳಿಗೆ MD ನಂಜುಂಡಸ್ವಾಮಿ ಅವರ ರೈತ ಹೋರಾಟಗಾರರು ಭಾಳ ಅದ್ಭುತವಾದ ಕೊಡುಗೆ ಕೊಟ್ಟಿರೋರು. ಸ್ಟೂಡೆಂಟ್ ಆಗಿದ್ದೆ ಅಂತ ಹೇಳ್ತಾರೆ. ರಾಮನವರ ಲೋಹಿಯ ಶಿಷ್ಯ ಅಂತ ಹೇಳ್ತಾರೆ. ಬಟ್ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತಿಗೂ ಅವರ ಕೆಲಸಕ್ಕೂ ಒಂದು ಡಿಸ್ಕನೆಕ್ಟ್ ಕಾಣುತ್ತೆ. ಅವರು ನುಡಿದಾಗ ಅವ್ರ ಮೈಕ್ ಇದ್ದಾಗ ಅವ್ರ ಒಂದು ವೇದಿಕೆ ಇದ್ದಾಗ ಭಾಳ ಗಟ್ಟಿ ಧ್ವನಿಯಾಗಿ ಏನು ಒಂದು ಅವರ ದೃಷ್ಟಿನಲ್ಲಿ ನಮಗೆ ಬೇಕಾಗಿರೋ ಸಮಾಜದಲ್ಲಿ ನಮಗೆ ಬೇಕಾಗಿರೋ ನ್ಯಾಯನೋ ನಮಗೆ ಬೇಕಾಗಿರೋ ಒಂದು ಕೋಮುವಾದ ಬಿಟ್ಟು ಒಂದು ಏನು ಬೇಕೋ ಒಂದು ಅಹಿಂದದ ಪರಿಕಲ್ಪನೆ ಅವರು ವ್ಯಾಖ್ಯಾನಿಸ್ತಾರೆ. ಬಟ್ ಅದರ ತಕ್ಕಂತೆ ಯೋಜನೆಗಳು ತರಲ್ಲ. ನ್ಯಾಯದ ಪರವಾದ ಯೋಜನೆ ತರಲ್ಲ. ಇವಾಗ ನಮಗೆ ಜಾತಿ ಜನಗಣತಿ ಅನ್ನೋದು 10 ವರ್ಷ ಆಗ್ತಾ ಬಂದಿದೆ. 2015 ಕಾರ್ಯರೂಪಕ್ಕೆ ತಂದರು. 200 ಕೋಟಿ ಬಿಡುಗಡೆ ಇದು ಮಾಡಿದ್ರು ಕೂಡ ಇನ್ನೂ ಅದನ್ನು ಬಿಡುಗಡೆ ಮಾಡೇ ಇಲ್ಲ. ಅದು ಇನ್ನೂ ಜನರ ಮುಂದೆ ಇಟ್ಟೇ ಇಲ್ಲ. ತಯಾರಾಗಿ ಅವರು ವಿರೋಧ ಪಕ್ಷದಲ್ಲಿದ್ದಾಗ, ಅವರು ಕುಮಾರಸ್ವಾಮಿ ಒಂದು ಜೊತೆಯಾಗಿ CLP ಲೀಡರ್ ಆಗಿದ್ದಾಗ, ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಮಾಡಿ ಅಂತ ಬಲವಂತ ಮಾಡಿದ್ರು, ಬಿಡುಗಡೆ ಮಾಡಲಿಲ್ಲ. ಮತ್ತು ಇವರು ಬೊಮ್ಮಾಯಿ ಅವರಿಗೆ, ಯಡಿಯೂರಪ್ಪ ಅವ್ರಿಗೆ ಬಲವಂತ ಮಾಡಿದ್ರು, ಅವ್ರು ಬಿಡುಗಡೆ ಮಾಡಲಿಲ್ಲ. ನೀವು ಇವಾಗ 2 ವರ್ಷ ಆಗಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ನೀವು ರೆಡಿ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾ ಇಲ್ವಲ್ಲ. ಅದು ಹೆಂಗೆ ನುಡಿದಂತೆ ನೀವು ನಡೀತೀರಾ? ಹೇಳೋದು ಮಾತ್ರ ಇವನಾರವ ಅಂತ ದೊಡ್ಡದಾಗಿ ವಚನಗಳು ಹೇಳ್ತೀರಾ. ಬಟ್ ನೀವು ವಚನ ತಕ್ಕಂತೆ ಕೆಲಸಗಳಾಗಲ್ಲ. ಮತ್ತು ಎರಡನೇದು ರೈತ ವಿರೋಧಿ ಕಾನೂನುಗಳು ಇನ್ನೂ ತೆಗೆದುಹಾಕಿಲ್ಲ. ದೊಡ್ಡದಾಗಿ ರೈತರ ಪರವಾಗಿ ಅಂತ ಹೇಳ್ಕೊಳ್ತಾರೆ. ನಮಗೇನು ಅನಿಸುತ್ತೆ ಅಂದರೆ, ಮತ್ತು ಒಳ ಮೀಸಲಾತಿ ಅನ್ನೋದು ಕೂಡ ಏನು ನಮಗೆ SCನಲ್ಲೂ ಬೇಕು, STನಲ್ಲೂ ಬೇಕು, ಪ್ರವರ್ಗ 1-2ನಲ್ಲಿ ಒಳ ಮೀಸಲಾತಿ ಬೇಕು. ಇದು ಕೂಡ ಅವ್ರಿಗೆ ಇನ್ನೂ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಮೀನಾಮೇಷ ಎಣಿಸ್ಕೊಂಡು ಅದನ್ನು ಮುಂದೆ ತಳ್ತಾ ಇದ್ದಾರೆ. ಮಹಿಳೆಯರಿಗೆ ಯಾವುದು ನ್ಯಾಯ ಇಲ್ಲ. ಕನ್ನಡ ಪರ ಅವ್ರು ಹಾಕ್ಕೊಂಡ್ರೆ ಒಂದು ಶಾಲ್ ಹಾಕ್ಕೊತಾರೆ. ಕನ್ನಡದ ಪರ ಒಂದು 25 ಅಡಿ ವಿಧಾನಸೌಧದಲ್ಲಿ ಭುವನೇಶ್ವರಿ ಸ್ಟ್ಯಾಚ್ಯೂ ಮಾಡ್ತಾರೆ. ಅದರಿಂದ ಕನ್ನಡಕ್ಕೆ ನ್ಯಾಯ? ಅದರಿಂದ ನಮ್ಮ ತೆರಿಗೆ ಹಣನ ದುರುಪಯೋಗ ಮಾಡಿ ಅದೇನೋ ಒಂದು ಸ್ಟ್ಯಾಚ್ಯೂ ಪಾಲಿಟಿಕ್ಸು ನಾವು ಒಪ್ಪಲ್ಲ, ಅವೈಜ್ಞಾನಿಕತೆಯೂ ನಾವು ಒಪ್ಪಲ್ಲ. ನಮಗೆ ಕನ್ನಡದ ಪರ ಕನ್ನಡ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ, ನಮಗೆ ಯಾವ್ಯಾವ ರೀತಿ ಕನ್ನಡದಲ್ಲಿ ಓದಿರೋರಿಗೆ ಹೆಂಗೆ ನಮಗೆ ಸರ್ಕಾರದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡೋದು ನೀವು ಕಾರ್ಯರೂಪಕ್ಕೆ ತನ್ನಿ. ನಮಗೆ ಒಂದು ರೀತಿ ಖಾಸಗಿ ವಲಯದಲ್ಲಿ ಸರೋಜಿನಿ ಮಹಿಷಿ ರಿಪೋರ್ಟು ಮತ್ತು ಜಾತಿ ಲಿಂಗ ಅದನ್ನು ಹೆಂಗೆ ಭೌಗೋಳಿಕವಾಗಿ ತರ್ತೀರಾ, ಇದನ್ನು ನೋಡಿ. ನಮಗೆ ದೊಡ್ಡ ಪ್ರಮಾಣದಲ್ಲಿ ಕನ್ನಡದ ಪರವಾಗಿ ನಮಗೆ ನ್ಯಾಯ. 3 ಲ್ಯಾಂಗ್ವೇಜ್ ಫಾರ್ಮುಲಾ ಫಸ್ಟ್ ಕಿತ್ತಾಕ್ಬಿಟ್ಟು 2 ಲ್ಯಾಂಗ್ವೇಜ್ ಮಾಡಿ. ನಮಗೆ ಕನ್ನಡ, ಇಂಗ್ಲೀಷ್. ಸೊ ನಮಗೆ ಹಿಂದಿ ಅನ್ನೋದು ಬೇಡ. ಸೊ ನಮಗೆ ಈ ರೀತಿಯಲ್ಲಿ ಯಾವ ಕೆಲಸಗಳು ಆಗ್ತಾಯಿಲ್ಲ. ಸೊ ನಮಗೆ ಸಿದ್ದರಾಮಯ್ಯನವ್ರಿಗೆ ಭಾಳ ಡಿಸಪಾಯಿಂಟ್ಮೆಂಟ್ ಇದೆ. ಮತ್ತು ಅವ್ರು ಏನು ಮಾಡ್ತಾರೆ ಭಾಳ ಇಂಟೆಲಿಜೆಂಟಾಗಿ ಅಂದರೆ ಎಲ್ಲರನ್ನೂ ಒಳಗೆ ಸೆಳ್ಕೊಂಡ್ಬಿಡ್ತಾರೆ. ಎಲ್ಲ ಒಂದು ದಲಿತ್ ಲೀಡರ್ಸ್ ಅಂತ ಯಾರು ಹೇಳ್ಕೊತಾರೆ, ಯಾರು ಒಂದು ರೀತಿ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ಕೊತಾರೆ, ಅವ್ರನ್ನೆಲ್ಲನೂ ಭಾಳ ಸುಲಭವಾಗಿ ಸೆಳ್ಕೊತಾರೆ. ಅವರು ಅಸ್ತಿತ್ವಕ್ಕೋಸ್ಕರ ಅವ್ರ ಜೊತೆ ಹೋಗ್ತಾರೆ. ನಮಗೆ ಸಿದ್ಧಾಂತ ಗಟ್ಟಿಯಾಗಿ ನಿಂತಿರಬೇಕು, ಅಂಥ ಲೀಡರ್ಶಿಪ್ ಬೇಕು. ನಮ್ಮ ಇಡೀ ಸಿಸ್ಟಮ್ ನಮ್ಮ ಶತ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉದ್ದೇಶ ಏನಂದರೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬಂದಾಗ ಪರಿವರ್ತನೆ ಮುಖ್ಯ ಆಗಲ್ಲ. ನಮಗೆ ಯಾರು ಮಾದರಿ ಅಂದರೆ ಕಾಂಶಿರಾಮ್ ಥರ ಅವರೇ ಅಧಿಕಾರದಲ್ಲಿರಬೇಕು ಅಂತ ಯಾವತ್ತೂ ಬಯಸಿರೋರಲ್ಲ. ಅವರು ಒಂದು ದೊಡ್ಡ ಮಟ್ಟದ ಹಿಂದೆ ಇದ್ದು ಕೆಲಸ ಮಾಡಬೇಕು, ಒಂದು ಪರಿವರ್ತನೆ ಆಗಬೇಕು. ಕರ್ನಾಟಕದಲ್ಲಿರೋರು ಒಂದು ಕಾಳಜಿ ಇರೋರು, ಕರ್ನಾಟಕದಲ್ಲಿ ಜನಪರವಾಗಿ ಕೆಲಸ ಮಾಡ್ತಿರೋರು, ಕರ್ನಾಟಕದಲ್ಲಿ ಸೇವೆ ಮಾಡ್ತಿರೋರು, ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಲಿಂಗದವರಾಗಿರಲಿ, ಯಾವುದೇ ಮಾತೃಭಾಷೆ ಆಗಿರಲಿ, ಅಂಥವ್ರಿಗೆ
ಒಂದು ಸಿದ್ಧಾಂತದಲ್ಲಿ ನಮ್ಮ ಪ್ರಕಾರ ಕಾಂಚೀರಾಮ ಬಹುಜನ ಅಂತಾರೆ, ನಾವು ಅದನ್ನೇ ಒಂದು ಹೆಜ್ಜೆ ಒಂದು ಮುಂದೆ ತೊಗೊಂಡು ಒಂದು ಸಮಾಜ ಸಮಾನತಾವಾದ ಅಂತೀವಿ. ಆ ಸಮಾನತಾವಾದ ಅಡಿಯಲ್ಲಿ ಲೀಡರ್ಶಿಪ್ ಇರಬೇಕು, MLAಗಳಾಗಬೇಕು, ಮಿನಿಸ್ಟರ್ಗಳಾಗಬೇಕು, ಮುಖ್ಯಮಂತ್ರಿ ಆಗಬೇಕು. ನಾವೇ ಮುಖ್ಯಮಂತ್ರಿ ಆಗಬೇಕು, ನಾವೇ ಅಧಿಕಾರದಲ್ಲಿ ಇರಬೇಕು. ನನಗೊಂದು ಇಂಟರ್ವ್ಯೂ ನೋಡಿದ್ದೆ, ಅದು 2015ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಇಂಟರ್ವ್ಯೂ. ಅವರು ಆವಾಗ ಮುಖ್ಯಮಂತ್ರಿ ಆಗಿದ್ದರು ಒಂದು 2-3 ವರ್ಷ. ಅವರು ಆವಾಗ ಲೀಡರ್ಶಿಪ್ನಲ್ಲಿದ್ದರು, ಅವರು ಸ್ಕೀಮ್ಗಳು ಮಾಡ್ತಾಯಿದ್ರು. ಅವ್ರ ಇಂಟರ್ವ್ಯೂನಲ್ಲಿ ಏನು ಹೇಳಿದ್ರು ಅಂದರೆ, ನನಗೆ 98ರಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ನಂಗೆ ತಪ್ಪೋಯ್ತು, 99ರಲ್ಲಿ ಹಿಂಗಾಯಿತು. ನಾನು ಯೋಚನೆ ಮಾಡ್ತಾಯಿದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವಾಗಲೇ CM ಆಗಿದ್ದೀರಾ 2015ರಲ್ಲಿ, ನೀವು ಉತ್ತಮವಾದ ಕೆಲಸ ಮಾಡಿ, ನೀವು ಅವಾಗ ತಪ್ಪೋಯ್ತು ಇವಾಗ ತಪ್ಪೋಯ್ತು, ಅಧಿಕಾರಕ್ಕೋಸ್ಕರ ನಿಮ್ಮ ಉದ್ದೇಶ ಅಂದರೆ ನಾವು ಹೆಂಗೆ ಒಂದು ಉತ್ತಮ ಸಮಾಜ ಕಟ್ಬೋದು? ಇವಾಗ ನಾವು ನೋಡಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಯಾವುದೇ ಲೀಡರ್ಗಳು, ಅದು BS ಯಡಿಯೂರಪ್ಪರಾಗಿರಲಿ, ಬಂಗಾರಪ್ಪರಾಗಿರಲಿ, ಅಥವಾ ನಮ್ಗೆ ಅನೇಕ ಜನ ನಮಗೆ ಅವರ ರೀತಿಯಲ್ಲಿ ನಮಗೆ ಬಹುಜನ್ ಮೂಮೆಂಟಿಂದ ಬರೋರಾಗಿರ್ಬೋದು, ಇವರ ವೈಯಕ್ತಿಕ ಅಧಿಕಾರನೇ ಮುಖ್ಯ ಆದಾಗ ಯಾವತ್ತು ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕ ಪರಿವರ್ತನೆ ಮಾಡೋಕ್ಕಾಗಲ್ಲ. ಇಟ್ ಮಸ್ಟ್ ಬಿ ಎನ್ ಐಡಿಯಾಲಜಿಕಲ್ ಮೂಮೆಂಟ್. ಆ್ಯಂಡ್ ಯಾರೇ ಆ ಸಿದ್ಧಾಂತದ ಒಳಗೆ ಕೆಲಸ ಮಾಡ್ತಾರೋ ಅವರೆಲ್ಲ ಬೆಳಿಬೇಕು. ಸೊ ನಮ್ಗೆ ನಾಳೆ ದಿನ ನಮಗೊಂದು ದಲಿತ ಮುಖ್ಯಮಂತ್ರಿ ಬೇಕೇ ಬೇಕು, ಸಮಾನತೆಯ ದಲಿತ. ನಮಗೊಂದು ಮಹಿಳಾ ಮುಖ್ಯಮಂತ್ರಿ ಬೇಕೇ ಬೇಕು, ಅದೊಂದು ಸಮಾನತೆಯ ಮಹಿಳೆ. ನಮಗೊಂದು ನಾಸ್ತಿಕನೋ, ನಮಗೊಂದು ಮುಸಲ್ಮಾನೋ, ನಮಗೆ ಒಂದು ಬ್ರಾಹ್ಮಣನೋ, ಯಾರೇ ಒಂದು ಮುಖ್ಯಮಂತ್ರಿ ಆಗಿರಲಿ, ಅವರು ಒಂದು ಸಮಾನತಾವಾದಿ ಅಡಿಯಲ್ಲಿ, ಆ ಚೌಕಟ್ಟಿನಲ್ಲಿ, ಆ ವಿಚಾರದ ಅಡಿಯಲ್ಲಿ ಮುಖ್ಯಮಂತ್ರಿ ಬೇಕು. ಸೊ ನಮಗೆ ಅಸ್ಮಿತೆ ಮುಖ್ಯ ಅಲ್ಲ, ಸಿದ್ಧಾಂತ ಮುಖ್ಯ. ಆ ಸಿದ್ಧಾಂತದ ಅಡಿಯಲ್ಲಿ ಪ್ರಾತಿನಿಧ್ಯ. ಸೊ ನಮಗೆ ಅಫ್ಕೋರ್ಸು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣಗಳು ಭಾಳ ಗಟ್ಟಿಯಾಗಿದ್ದಾವೆ, ಭಾಳ ವಿಚಾರಗಳು ಅವರು ಚೆನ್ನಾಗಿ ಓದ್ಕೊಂಡಿದ್ದಾರೆ. ಬಟ್ ಆ ವಿಚಾರ ತಕ್ಕಂತೆ ಕೆಲಸ ನಮಗೆ ಬೇಕು. ಆ ಕೆಲಸ ನಮಗೆ ಎದ್ದು ಕಾಣ್ತಾ ಇಲ್ಲ. 7 ವರ್ಷ ಆಗಿದೆ, ಡಿಸಪಾಯಿಂಟ್ ಆಗಿದೆ. ಇವಾಗ ಅವರ ಆರೋಗ್ಯನೂ ಏರುಪೇರಾಗಿದೆ. ನಮಗೆ ಏನು ನಿರೀಕ್ಷೆ ಮಾಡ್ತೀವಿ ಅಂದರೆ, ಇರೋದು ಒಂದು 3 ವರ್ಷದಲ್ಲಿ ಜನಪರವಾಗಿ, ಸಮಾನತೆ ಪರವಾಗಿ, ರೈತರು, ಕಾರ್ಮಿಕರು, ನಮ್ಮ ದಲಿತರು, ಆದಿವಾಸಿಗಳು, ಮಹಿಳೆಯರು, ಲೈಂಗಿಕ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತ, ಎಲ್ಲ ಒಂದು ಜನರಿಗೆ ಒಂದು ನ್ಯಾಯ ಒದಗಿಸ, ಬಡವರ ಪರವಾಗಿ ನೀವು ಕೆಲಸ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ಪರಿಸರದ ಬಗ್ಗೆ, ಭ್ರಷ್ಟಾಚಾರ ವಿರುದ್ಧ, ಇದು ಕೂಡ ನಮಗೆ ಭಾಳ ಮುಖ್ಯ ಆಗುತ್ತೆ. ಭ್ರಷ್ಟಾಚಾರ ವಿರುದ್ಧ ಅನ್ನೋದು ನಾವು ಬರೀ ಭಾಷಣಗಳು ಹೇಳೋದಷ್ಟೇ ಅಲ್ಲ, ಆ ಥರದ್ದು ಯೋಚನೆ ಮಾಡಬೇಕು, ಆ ಥರ ನುಡಿದಂತೆ ನಡೆಯೋರಾಗಬೇಕು. ಸೊ ಅಂಥದ್ದು ಒಂದು ಕೆಲಸ ನಮಗಾಗೋದು ಸಾಧ್ಯತೆಗಳಿಂದ 3 ವರ್ಷ ಟೈಮ್ ಇದೆ. ನೀವು ಮಾಡಿ ತೋರಿಸಿ, ಜನ ನಿಮ್ಮ ಮೇಲೆ ಇನ್ನೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಬಟ್ ನೀವು ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ಭಾಳ ಗಟ್ಟಿಯಾದ ಪರಿವರ್ತನೆ ಬೇಕೇ ಬೇಕು. ಆ ಪರಿವರ್ತನೆ ನಾವು ಕಟ್ತಾ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೀಡಿಯಾ ವಿಸ್ತನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗಿರಿ.